ಆಂಥನಿ ನಮ್ಮ ಪೀಪಲ್ ವೆಲ್ಫೇರ್ ಟ್ರಸ್ಟ್ಗೆ ಬಾಂಬ್ ಬಿಡೋಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಮಾಡಲಿ. ಆಂಥನಿ ನಮ್ಮ ಪೀಪಲ್ ವೆಲ್ಫೇರ್ ಟ್ರಸ್ಟ್ಗೆ ಬಾಂಬ್ ಬಿಡೋಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಮಾಡಲಿ. ಕೋಟಿಗೊಬ್ಬಲ ವಿಷ್ಣು ಸರ್ ಯಾವ ಸೀನ್ ಹೇಳಿ ಅದರಲ್ಲಿ? ಕೋಟಿಗೊಬ್ಬದಲ್ಲಿ ಲಿಫ್ಟಲ್ಲಿ ಇರ್ತಾರೆ. ಹಾಂ ಹಾಂ ಹಾಂ. ಮಾಡ್ತಾ ಅಂದಾಗ ಈ ಲಿಫ್ಟಲ್ಲೇ ಹೋಗೋದು. ಓ, ನಮ್ಮ ವಿಷ್ಣು ದಾದ ಆ್ಯಂಟೋನಿ ಜೊತೆ ಮಾತಾಡ್ಕೋದಂತ ಒಂದು ಲಿಫ್ಟ್, ಇದೇ ಲಿಫ್ಟ್ ನೋಡಿ ವೀಕ್ಷಕರೇ. ಇದೇ ಲಿಫ್ಟಲ್ಲೇ ನಮ್ಮ ವಿಷ್ಣು ಸರ್ ಒಳಗಡೆ ಹೋಗುವಂಥದ್ದು ದೃಶ್ಯ ನಿಮಗೆ ಫ್ರೇಮ್ ಮ್ಯಾಚ್ ಆಗ್ತಾಯಿದೆ. ಇದೇ ಲಿಫ್ಟ್ ಒಳಗಡೆ ಹೋಗಿ ಅವರು 2 ಡೋರ್ನ ಕ್ಲೋಸ್ ಮಾಡಿ ಮೇಲ್ಗಡೆ ಹೋಗುವಂಥದ್ದು ಇದೇ ಲಿಫ್ಟ್ ವೀಕ್ಷಕರೇ. ಕೋಟಿಗೊಬ್ಬ ಸಿನಿಮಾ ಅದು ಎಷ್ಟು ಸರಿ ನೋಡಿದ್ರೂ ಆವಾಗಿನ ಮೂವಿ, ಹಂಗಾಗಿ ನಾನು ನಿಮಗೆ ಮತ್ತೆ ಅದನ್ನು ಮರುಗಳಿಸ್ತಾ ಇದ್ದೀನಿ. ನೋಡಿ ಇದೇ ಆ ಒಂದು ಲಿಫ್ಟ್ ವೀಕ್ಷಕರೇ. ಹಾಗೆ ನೋಡಿ ವೀಕ್ಷಕರೇ, ಈ ಜಾಗದಿಂದ ನಾವು ಈ ಕಡೆ ಬಂದರೆ ಇಲ್ಲಿ ಒಂದು ಫ್ರೇಮ್ ನಿಮಗೆ ಮ್ಯಾಚ್ ಆಗುತ್ತೆ. ಇಲ್ಲಿ ಒಂದು ಟೇಬಲ್ಲು ಮತ್ತು ಆನೆ ಚಿತ್ರದ್ದೆಲ್ಲ ಇದೆಯಲ್ಲ, ಇದೇ ಜಾಗದಲ್ಲಿ ರಮೇಶ್ ಭಟ್ ಸರ್ ಮತ್ತು ನಮ್ಮ ಸಾಹಸ ಸಿಂಹ ವಿಷ್ಣು ಸರ್ ಅವರೆಲ್ಲ ವಿಲನ್ಗೆ ಫೋನ್ ಮಾಡುವಂಥ ಒಂದು ದೃಶ್ಯ ಈ ಜಾಗದಲ್ಲಾಗಿರೋದು. ಇಲ್ಲಿ ವಿಷ್ಣು ಸರ್ ನಿಂತಿರ್ತಾರೆ, ಆವಾಗ ರಮೇಶ್ ಭಟ್ ಸರ್ ಬಂದು ಈ ಟೇಬಲ್ ಹತ್ರ ಫೋನ್ ಇರುತ್ತೆ, ಇಲ್ಲಿಂದ ತೊಗೊಂಡು ವಿಲನ್ಗೆ ಆಂಟೋನಿ, ಮಾರ್ಕ್ ಆಂಟೋನಿ ಅಂತ ಸಿಂಹ, ಜೈ ಸಿಂಹ ಅಂತ ಹೇಳ್ತಾರೆ ನಮ್ಮ ವಿಷ್ಣು ಸರು. ಪೇಪರಲ್ಲಿ ನಿನ್ನ ಬಗ್ಗೆ ಏನೋ ಬಂದಿರಬೇಕಲ್ಲ ಅಂತ ಹೇಳಿದಾಗ ಡೋಂಟ್ ಶಾಟ್ ಏನಂತ ಹೇಳಿದ್ದೆ, ಗ್ಯಾಂಗ್ ಕಟ್ಕೊಂಡು ಅವರೆಲ್ಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತಾನೆ. ನಿಜ, ಆದರೆ ನನ್ನ ಹತ್ರ ಇರೋರೆಲ್ಲ ನಾನು ಸೇರಿಸಿ ಕಟ್ಕೊಂಡಿರೋ ಗ್ಯಾಂಗ್ ಅಲ್ಲ, ಅವರೇ ಪ್ರೀತಿಯಿಂದ ಬಂದು ನನ್ನನ್ನು ಸೇರಿಕೊಂಡಿರೋ ಗ್ಯಾಂಗ್. ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ, ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್ ಅಂತ ನಮ್ಮ ವಿಷ್ಣು ಸರ್ ಹೇಳುವಂಥ ಅದ್ಭುತವಾದ ಡೈಲಾಗ್ ಇದೇ ಜಾಗದಲ್ಲೇ ಆಗಿರುವಂಥದ್ದು ವೀಕ್ಷಕರೇ. ನಮ್ಮ ಸಾಹಸ ಸಿಂಹ ಆ ವಿಷ್ಣು ಗೆಟಪ್ಪು, ಆ ಸಿಂಹದ ಗೆಟಪಲ್ಲಿ ಬರ್ತಾಯಿದ್ರೆ ಆ ಒಂದು ಮ್ಯೂಸಿಕ್ಕು ಅದೆಲ್ಲ ಮೈಯೇ ವೈಬ್ರೇಟ್ ಆಗುತ್ತೆ. ಆವಾಗ ಹೇಳುವಂಥದ್ದು ಇದೇ ಜಾಗದಲ್ಲಿ ನಿಂತಿದ್ದು. ಹಿಂದ್ಗಡೆ ನಿಮಗೆ ಬ್ಯಾಕ್ಗ್ರೌಂಡ್ ಎಲ್ಲ ನೀಟಾಗಿ ಫ್ರೇಮ್ ಮ್ಯಾಚ್ ಮಾಡಿದ್ದೀನಿ. ಹಾಗೆ ಬನ್ನಿ, ಇಲ್ಲಿ ಅವಿನಾಶ್ ಅವರು ಅರೆ ತೈ 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 ತಂದನ ಆ ಸಾಂಗ್ ಆದಮೇಲೆ ಇವ್ರನ್ನ ಶೂಟ್ ಮಾಡ್ತಾರೆ. ಶೂಟ್ ಮಾಡಿದಾಗ ಗೊತ್ತಾಗುತ್ತೆ, ಅವ್ರನ್ನ ಮಾತು ಕೇಳಿಕೊಂಡು ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಮಾಫ್ ಕೀಜಿಯೇ ಬಾಯ್ ಅಂತ ಹೇಳಿದಾಗ ಈ ಒಂದು ಸ್ಟೆಪ್ ಹತ್ರನೇ ನಿಂತ್ಕೊಂಡು ನಮ್ಮ ವಿಷ್ಣು ಸರ್ ಅವಿನಾಶ್ ಅವ್ರಿಗೆ ಬಿಟ್ಟು ಕಳಿಸೋ ಅಂಥ ಒಂದು ದೃಶ್ಯ ಆಗಿರೋದು ಇದೇ ಒಂದು ಜಾಗದಲ್ಲೇ. ಅವಿನಾಶ್ ಸರ್ ಹೋಗ್ತಾ ಇವ್ರಿಗೆ ರಾಮಾನುಜಾಚಾರ್ಯರಾಗಿದ್ದರು, ಆದರೆ ಇದರಲ್ಲಿ ಆಪೋಸಿಟ್ ಆಗಿದ್ದಾರೆ ನೋಡಿ ಆ ಒಂದು ಪಾತ್ರಗಳು. ಹಾಗೆ ಇಲ್ಲೊಂದು ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ. ವಿಷ್ಣು ಸರ್ ಮಾತಾಡುವಂಥ ಒಂದು ದೃಶ್ಯ ನೋಡಿ, ಇದೇ ಜಾಗದಲ್ಲೇ ಆ ಒಂದು ಫ್ರೇಮ್ ನೀಟಾಗಿ ಹಾಗೇ ಫ್ರೇಮ್ ಮ್ಯಾಚ್ ಮಾಡ್ತಿದ್ದು ನೋಡಿ ವೀಕ್ಷಕರೇ. ಇದೇ ಜಾಗದಲ್ಲಿ ನಿಂತಿರ್ತಾರೆ ನಮ್ಮ ವಿಷ್ಣು ದಾದಾ, ಜೈ ಸಿಂಹ ಅವರು. ಹಾಗೆ ಬನ್ನಿ ವೀಕ್ಷಕರೇ, ಇಲ್ಲೊಂದೆರಡು ಫ್ರೇಮ್ಗಳನ್ನ ಮ್ಯಾಚ್ ಮಾಡ್ತೀನಿ. ಈ ಒಂದು ಜಾಗದಲ್ಲಿ ಹರೆ ತೈ 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 ತಂದನ ಆ ಒಂದು ಸಾಂಗಿನ ಚಿತ್ರೀಕರಣ ಆಗಿರತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ನೋಡಿ. ನಮ್ಮ ವಿಷ್ಣು ಸರ್ ಡ್ಯಾನ್ಸ್ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲೇ. ಹಾಗೆ ಅವಿನಾಶ್ ಅವರು ಬಂದು ಈ ಸಾರಿ ನಿಮ್ಮ ಹುಟ್ಟುಹಬ್ಬನ ಅದ್ದೂರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಹಾಲ್ನಲ್ಲೇ. ಹಾಗೆ ವಿಷ್ಣು ಸರ್ನ ಶೂಟ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇದೇ ಒಂದು ಜಾಗದಲ್ಲೇ ವೀಕ್ಷಕರೇ. ಹಾಗೆ ಈ ಒಂದು ಕಂಬಗಳು ಇದರಲ್ಲೆಲ್ಲ ಎಷ್ಟು ನೆನಪುಗಳಿದೆಯೋ, ತುಂಬ ಅಂದರೆ ತುಂಬ ನೆನಪುಗಳಿದೆ. ಹಾಗೆ ಇನ್ನೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ, ವಿಷ್ಣು ಸರು ಸಾಂಗ್ ಆಡ್ತಾ ಇರೋಕ್ಕಂಥ ಒಂದು ಫ್ರೇಮ್ ಹಾಗೇ ನೀಟಾಗಿ ಮ್ಯಾಚ್ ಆಗ್ತಾಯಿದೆ. ಈ ಹಾಲ್ನಲ್ಲಿ ತುಂಬ ಫ್ರೇಮ್ಗಳು, ತುಂಬ ಮೂವಿಗಳಾಗಿದೆ. ನೆಕ್ಸ್ಟು ಒಂದು ಒಳ್ಳೆ ಸಿನಿಮಾದೊಂದಿಗೆ ನಾನು ನಿಮ್ಗೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.